ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿಧಾನಕ್ಕೆ ಹೋಗಿ ಇವಳು ಪಕ್ಕ ಮಲ್ಕೋತೆ ಬೆಸ್ಟು, ಇಲ್ಲಾಂದ್ರೆ 100 ಪ್ರಶ್ನೆ ಕೇಳ್ಬಿಡ್ತಾಳೆ. ಬ್ರೆಡ್ ಆಮ್ಲೆಟ್ ತಿಂದ? ಅಕ್ಕ ಇನ್ನೂ ಮಲ್ಗಿಲ್ವಾ? ತುಂಬಾ ಹೊತ್ತಾಯ್ತು, ಮಲ್ಕೊಳೆ. ಸಾಹೇಬ್ರು ಫೋನ್ ಮಾಡ್ತೀನಿ ಅಂದಿದ್ರು ಕಣೆ, ಅದಕ್ಕೆ ಅವ್ರ ಫೋನ್ಗೆ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ಮಾತಾಡ್ಬಿಟ್ಟು ಮಲ್ಗೋಣ ಅಂತ. ಅದ್ ಬಿಡು, ನೀನ್ ಊಟ ಮಾಡ್ದೆ ತಾನೆ? ಮಾಡ್ದೆ ಅಕ್ಕ. ಇನ್ನೇನ್ ಆಟ ಆಡಕ್ ಹೋಗಿದ್ನಾ? ರಾಜಿ, ಏ ನೀನ್ ಮಲ್ಕೋ. ತಗೋ. ಅತ್ತೆ ಇದ್ಯಾಕೆ? ಇದೆಲ್ಲ ಯಾಕೆ ತರ್ತಾರೆ? ತಿನ್ನಕ್ ತಾನೆ. ತಗೋ ಬಾಮ್ಮ, ಕೂತ್ಕೋ. ತಿನ್ನು. ನೋಡಮ್ಮ, ನಮ್ ಸಾಧನನ್ ಬಾಯಿ ಚೂರಿ ಇದ್ದ ಹಾಗೆ, ಎದುರುಗಡೆ ನಿಂತಿರೋರ್ನ ಚುಚ್ಚತ್ತೆ. ಅದನ್ನೆಲ್ಲ ದೊಡ್ಡದು ಮಾಡ್ತಾರ? ಅತ್ತೆ ಏನಾಯ್ತು? ಸಾಧನಕ್ಕ ಏನಾದ್ರು ಹೇಳಿದ್ರಾ? ಅದ್ ಏನ್ ನಡೀತೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನ್ ನೋಡ್ದಾಗ ರಾಜಿ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ಲು. ಸರಿ, ನಾನು ಅವಳ ಹಿಂದೆನೆ ಹೋದೆ. ಅಡ್ಗೆ ಮನೆಯಲ್ಲಿ ಆಮ್ಲೆಟ್ ತಟ್ಟೆಲಿತ್ತು. ನೋಡ್ದೆ, ಅವಳು ತಿಂದಿಲ್ಲ ಅಂತ ಗೊತ್ತಾಯ್ತು. ಅಲ್ಲೇನ್ ನಡೆದಿರ್ಬೋದು ಅಂತಾನೂ ಅರ್ಥ ಆಯ್ತು. ಅದಕ್ಕೆ ಅವಳು ಊಟ ಮಾಡದೆ ಮಲ್ಗಿರ್ತಾಳಲ್ಲ, ಕೊಡೋಣ ಅಂತ ಬಂದೆ. ತಿನ್. ಇನ್ಮೇಲೆ ನಿಂಗೇನೇ ಬೇಕು ಅಂದ್ರು ನನ್ನನ್ ಕೇಳು. ತಿಂತಾ ಇರು, ನಾನ್ ಬೇರೆ ಏನಾದ್ರೂ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ ಅತ್ತೆ, ನನಗೆ ಹಸ್ವಿಲ್ಲ. ಅಕ್ಕ ನೀನಾದ್ರೂ ಹೇಳಕ್ಕ, ನಾನ್ ರಾತ್ರಿ ಹೊತ್ತು ಜಾಸ್ತಿ ತಿನ್ನಲ್ಲ ಅಂತ. ಅತ್ತೆ ಬೇಡ ಬಿಡಿ, ರಾಜಿ ರಾತ್ರಿ ಹೊತ್ತು ಊಟ ಮಾಡೋದೇ ಕಡಿಮೆ. ನೋಡಮ್ಮ, ಅಕ್ಕ ತಂಗಿ ಇಬ್ರಿಗೂ ಸ್ವಾಭಿಮಾನ ಜಾಸ್ತಿ ಅಂತ ನಂಗೂ ಗೊತ್ತು. ಆದ್ರೆ ಹಸುವು ಗೊತ್ತಿಲ್ವಲ್ಲ. ನೀವಿನ್ನು ಬೆಳೆಯೋ ಮಕ್ಕಳು, ಬರೀ ಹೊಟ್ಟೆಲಿ ಮಲಗಬಾರ್ದು. ನಿನಗೇನೇ ಬೇಕು ಅಂದ್ರೂ ನನ್ನನ್ ಕೇಳು, ನಾನ್ ತಂದ್ಕೊಡ್ತೀನಿ. ಅರ್ಥ ಆಯ್ತಾ? ತಿನ್ನು. ತುಂಬಾ ಹೊಟ್ಟೆ ಹಸುವಾಗ್ತಿದ್ಯಾ ರಾಜಿ? ನನಗೇನೇ ಆದ್ರೂ ಸಹಿಸ್ಕೊತೀನಿ ರಾಜಿ, ಆದ್ರೆ ನಿಮ್ಮಿಬ್ರು ಯಾವತ್ತೂ ಹಸ್ವಲ್ಲಿಟ್ಟೋಳಲ್ಲ. ನನಗ್ ಕ್ಷಮಿಸ್ಬಿಡೆ, ನಿನ್ನ ಇಲ್ಲಿ ಕರಿಬಾರ್ದಾಗಿತ್ತು ರಾಜಿ. ಅಯ್ಯೋ ಅಕ್ಕ, ನೀನ್ ಯಾಕಾಗ್ ಮಾತಾಡ್ತಿದ್ಯಾ? ನೀನ್ ಯಾವಾಗ್ಲೂ ಹೇಳ್ತಿದ್ದೆ ತಾನೆ, ತುಂಬಾ ಖುಷಿ ಸಿಕ್ಕಿದಾಗ ಸ್ವಲ್ಪ ಕಷ್ಟ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ನನಗ್ ನೀನು ಮತ್ತೆ ಅತ್ತೆ ಇಷ್ಟ ಚೆನ್ನಾಗಿ ನೋಡ್ಕೋತಿದ್ಮೇಲೆ ಇದೆಲ್ಲ ಯಾವ ಲೆಕ್ಕ? ಇಲ್ಲ ರಾಜಿ, ನಾಳೆ ಇದಕ್ಕೆಲ್ಲ ಒಂದು ಉತ್ತರ ಕೊಟ್ಟೇ ಕೊಡ್ತೀನಿ. ಸುಮಾ, ಯಾಕಮ್ಮ ಕೂತಿದ್ಯಾ? ರೆಸ್ಟ್ ತಗೋಬಾರ್ದಾ?
ಪರವಾಗಿಲ್ಲ ಅತ್ತೆ. ಅತ್ತೆ, ಅದು ಅಪ್ಪ ಫೋನ್ ಮಾಡಿದ್ರು. ಅಲ್ಲಿ ಅವ್ರಿಗೆ ಊಟ ತಿಂಡಿಗೆ ತೊಂದರೆ ಆಗ್ತಿದ್ಯಂತೆ. ರಾಜಿನ್ ಕಳಿಸ್ಬಿಟ್ರೆ ನಂಗಿಲ್ಲಿ ತೊಂದರೆ ಆಗತ್ತೆ. ಅದಕ್ಕೆ ನೀ ಹ್ಞೂ ಅಂದ್ರೆ ನಾನೊಂದು 10 ದಿನ ಅಪ್ಪನ ಮನೆಗೆ ಹೋಗಿ ಬರ್ಲಾ ಅತ್ತೆ? ನನಗೂ ಇಲ್ಲಿ ಕೂತು ಕೂತು ಕಷ್ಟ ಆಗ್ತಿದೆ. ಅಲ್ಲಮ್ಮ, ನಿನ್ನೆ ರಾತ್ರಿ ನಡೆದಿದ್ದ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅಚ್ಚಚ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ಯಾಕೆ ತೊಂದರೆ ಅಂತ. ಇಲ್ಲಿ ಯಾರು ತೊಂದರೆ ಆಗತ್ತೆ ಅಂತ ಹೇಳಿದ್ರು? ಯಾರು ಹೇಳಿಲ್ಲ ಅತ್ತೆ. ಆದ್ರೆ ನನ್ಗನ್ಸ್ತಾ ಇದೆ ಅಪ್ಪನ ಕಣ್ಮುಂದೆ ಇದ್ರೆ ಅವ್ರಿಗೂ ಖುಷಿ ಆಗತ್ತೆ. ರಾಜಿಗೂ ಕಾಲೇಜ್ಗೆ ಹೋಗೋದಕ್ಕೆಲ್ಲ ಸರಿ ಹೋಗುತ್ತಲ್ಲ. ಅದಕ್ಕೆ ನೀ ಹ್ಞೂ ಅಂದ್ರೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ರಾಜನ್ ಕಳ್ಸ್ಕೊಡ್ತೀನಿ ಅಷ್ಟೇ. ಸರಿಯಮ್ಮ. ರಾಜಿ, ಸಾಹೇಬ್ರಿಗೆ ಫೋನ್ ಮಾಡಿಕೊಡು. ಪ್ರಚಾರ ಎಲ್ಲ ಚೆನ್ನಾಗಿ ನಡಿಬೇಕು. ಯಾವ ಸಮಸ್ಯೆನೂ ಆಗದೆ ಹೋಗಿ ನೋಡ್ಕೋ ಜವಾಬ್ದಾರಿ ನಿಮ್ದು. ಒಂದ್ 5 ನಿಮಿಷ ಆಚೆ ಇರ್ತೀರ, ನಾನೇ ಕರಿತೀನಿ. ಹಲೋ ಸಾಹೇಬ್ರೆ. ಹೇಳಿ ಸುಮ್ನವ್ರೆ. ಏನಿಲ್ಲ, ರಾಜಿ ಅಪ್ಪನ ಮನೆಗೆ ಹೊರಟಿದ್ದಾಳೆ. ನೀ ಹ್ಞೂ ಅಂದ್ರೆ ಕಾಲ್ ಸರಿ ಹೋಗೋವರೆಗೂ ನಾನು ಅವಳ ಜೊತೆ ಹೋಗಿ ಬರಲ್ಲ ಸಾಹೇಬ್ರೆ. ಸರಿ ಸುಮ್ನವ್ರೆ, ನಿಮ್ಗೆ ಹೇಗ್ ಸರಿ ಅನ್ಸುತ್ತೋ ಹಾಗೆ ಮಾಡಿ. ಒಂಚೂರು ಅಮ್ಮಂಗೆ ಫೋನ್ ಕೊಡ್ತೀರಾ? ಹಾ ಅತ್ತೆ, ಅವ್ರು ಮಾತಾಡ್ಬೇಕಂತೆ. ಹೇಳಪ್ಪ. ಅಮ್ಮ, ಸುಮ್ನವ್ರಿಗೆ ನಡೆಯೋದಕ್ಕಾಗಲ್ಲ. ಸ್ವಲ್ಪ ಡ್ರೈವರ್ ಹತ್ರ ಹೋಗಿ ಅವ್ರನ್ನ ಕಾಲನಿಗೆ ಬಿಟ್ಬಿಡು ಅಂತ ಹೇಳ್ತೀಯಾ? ಇಲ್ಲಪ್ಪ, ಕಷ್ಟ ಆಗತ್ತೆ. ಅಮ್ಮ, ಏನ್ ಮಾತು ಅಂತ ಆಡ್ತೀಯ? ಇದೆಲ್ಲ ನೀನ್ ಹೇಳ್ಬೇಕಾ ನನ್ಗೆ? ನನಗ್ ಗೊತ್ತಿದೆ, ನಾನ್ ಕರ್ಕೊಂಡು ಹೋಗ್ತೀನಿ. ನೀನ್ ಯಾವಾಗ ಬರ್ತೀಯ? ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಬರ್ಬೇಕಲ್ವಮ್ಮ, ಅರ್ಧಕ್ಕೆ ಬರೋದಕ್ಕಾಗಲ್ಲ. ಆದಷ್ಟು ಬೇಗ ಬರ್ತೀನಿ. ಒಂಚೂರು ಸುಮ್ನವ್ರಿಗೆ ಫೋನ್ ಕೊಡ್ತೀರಾ? ಸರಿ. ಹಾ ಸಾಹೇಬ್ರೆ. ಸುಮ್ನವ್ರೆ, ಕಾಲ್ನಿ ಕಾರಲ್ಲೇ ಹೋಗ್ಬೇಕು. ಆಟೋಲ್ಲಿ ಹೋಗ್ತೀನಿ, ಅದ್ರಲ್ಲಿ ಹೋಗ್ತೀನಿ, ಇದ್ರಲ್ಲಿ ಹೋಗ್ತೀನಿ ಅಂತ ಹಠ ಹಿಡಿಬಾರ್ದು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸರಿ ಸಾಹೇಬ್ರೆ. ಸುಮ್ನವ್ರೆ, ಆದಷ್ಟು ಬೇಗ ನಾ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಸಾಹೇಬ್ರೆ, ತೊಂದರೆ ಇಲ್ಲ. ಯಾಕೋ ಧ್ವನಿಲೇನೋ ಭಾರ ಇರೋ ತರ ಕೇಳಿಸ್ತದೆ. ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯ್ತು? ಅದು ನಿನ್ನೆ ರಾತ್ರಿ ನಾನು ತುಂಬಾ ಹೊತ್ತಾಗಿ ಮಲ್ಕೊಂಡೆ. ನಿನ್ನೆ ರಾತ್ರಿ ನೀವು ನಿತ್ಯ ಅವ್ರ ಜೊತೆ ಮಾತಾಡಿ ನನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ. ನಾನು ನೀವು ಅವಾಗ ಫೋನ್ ಮಾಡ್ತೀರಾ ಇವಾಗ ಫೋನ್ ಮಾಡ್ತೀರಾ ಅಂತ ಕಾಯ್ತಾನೆ ಇದ್ದೆ ಸಾಹೇಬ್ರೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಆಗ್ಲಿಲ್ಲ. ಅದು ತುಂಬಾ ಕೆಲ್ಸಗಳಿತ್ತು ಸುಮ್ನವ್ರೆ. ಪ್ರೋಗ್ರಾಮ್ ಬಗ್ಗೆ ಪ್ಲಾನ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಿಮ್ಗೆ ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಸಾಹೇಬ್ರೆ, ಅಲ್ಲೂ ತುಂಬಾ ಕೆಲ್ಸಗಳಿರುತ್ತಲ್ಲ, ನನ್ಗೆ ಅರ್ಥ ಆಗತ್ತೆ. ಸರಿ, ನಾನು ಹೋಗಿ ಬರ್ತೀನಿ ಸಾಹೇಬ್ರೆ. ಸರಿ ಸುಮ್ನವ್ರೆ, ಹುಷಾರು. ಅತ್ತೆ, ಬೇಜಾರು ಮಾಡ್ಕೋಬೇಡಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ರಾಜ್, ನಿಮ್ ಪ್ಲಾನ್ ಸೂಪರ್ ಸಕ್ಸಸ್ ಆಯ್ತು. ಇದೆಲ್ಲ ಮಾಡಿದ್ದು ನನ್ನ ಪ್ರೀತಿ ಅಕ್ಕನಿಗೋಸ್ಕರ. ಸಿಸ್, ಆರ್ ಯು ಹ್ಯಾಪಿ? ಸದ್ಯಕ್ಕೇನೋ ಖುಷಿ ಇದೆ, ಆದ್ರೆ ತುಂಬಾ ಖುಷಿ ಆಗೋದು ಆ ಹೂ ಮಾರೋ ಹುಡುಗಿ ಎಲೆಕ್ಷನ್ ಮುಗಿಯೋವರೆಗೂ ತವರ್ ಮನೇಲಿದ್ರೆ ಮಾತ್ರ. ಡೌಟೇ ಬೇಡ ಸಿಸ್, ಅವಳ ಕಾಲ್ ಸರಿ ಹೋಗಕ್ಕೆ ಮಿನಿಮಮ್ 8 to 10 days ಬೇಕು. ಅಷ್ಟರಲ್ಲಿ ಎಲೆಕ್ಷನ್ ಆಗಿರುತ್ತಲ್ವಾ? ಹಲೋ, ಹೇಳು ನಿತ್ಯ. ಹಾಯ್ ಅಕ್ಕ, ಹೌ ಆರ್ ಯು? ಐ ಆಮ್ ಗುಡ್. ನಮ್ಮೆಲ್ರಿಗೂ ಒಳ್ಳೆ ಟೈಮ್ ಶುರುವಾಗಿದೆ.
ಆ ಹೂ ಮಾರೋ ಹುಡ್ಗಿ ಕಮ್ಮಿ ಅಂದ್ರೂ 10 ದಿವಸ ಮನೆಗ್ ಬರೋದಿಲ್ಲ. ವಾವಕ್ಕ, ಸೂಪರ್ ನ್ಯೂಸ್ ಕೊಟ್ರಿ. ಈಗ ನಾನು ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ನಾನು ಕಾಲ್ ಕಟ್ ಮಾಡ್ತಿದ್ದಾಗೆ ನಿಮಗೆ ಕೆಲವೊಂದು ಫೋಟೋಸ್ಗಳನ್ನ ಕಳಿಸ್ಕೊಡ್ತೀನಿ. ಅದನ್ನ ನೀವು ಮೀಡಿಯಾದವ್ರಿಗೆ ಕಳಿಸ್ಬೇಕು. ಫೋಟೋಸಾ? ಯಾವ ಫೋಟೋಸು? ಯಾರ ಫೋಟೋಸು? ನನ್ನ ಮತ್ತೆ ತೀರ್ಥ ಅವ್ರ ಫೋಟೋಸ್. ನೀನ್ ಏನ್ ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ ನಿತ್ಯ. ಅದೇನು ಅಂತ ಸರಿಯಾಗಿ ಹೇಳು. ನಾನ್ ಯಾಕೆ ಆ ಫೋಟೋಸ್ನ ಮೀಡಿಯಾದವ್ರು ಕೊಡ್ಬೇಕು? ತೀರ್ಥಂಗೆ ಇದರಿಂದ ತೊಂದ್ರೆ ಆಗಲ್ವಾ? ನಿನಗೇನ್ ಲಾಭ? ಸಿಗತ್ತೆ ಅಕ್ಕ, ನಾವ್ ಅನ್ಕೊಂಡಿರೋದ್ ಸಿಗತ್ತೆ, ನೀವ್ ಅನ್ಕೊಂಡಾಗೆ ಆಗತ್ತೆ. ದಟ್ಸ್ ಅ ಗುಡ್ ಐಡಿಯಾ ನಿತ್ಯ. ನೀನ್ ಫೋಟೋಸ್ ಕಳ್ಸು, ಮುಂದಿನ ನಾನ್ ನೋಡ್ಕೋತೀನಿ. ಏನಾಯ್ತು ಸೀಸ್? ಯಾವ್ದೋ ಫೋಟೋ ಬಗ್ಗೆ ಮಾತಾಡ್ತಿದ್ದೆ. ವಾವ್, ತೀರ್ಥ ತುಂಬಾನೇ ರಸಿಕ ಅನ್ಸುತ್ತೆ. ಓ ಮೈ ಗಾಡ್, ಅಣ್ಣ ಅಲ್ಲೊಂದು ಲವ್ ಸ್ಟೋರಿ ಶುರು ಮಾಡ್ಕೊಂಡಿದ್ದಾನಾ? ನೋಡಿದ ತಕ್ಷಣ ನಿಮಗೆ ಹಾಗೆ ಅನಿಸ್ತಿದೆ ಅಂದ್ಮೇಲೆ ನ್ಯೂಸ್ ಕೂಡ ಹಾಗೆ ಬಂದ್ಬಿಟ್ರೆ ಹೊರಗಿನವ್ರು ನಂಬೋದ್ರಲ್ಲಿ ಡೌಟೇ ಇಲ್ಲ. ಅಕ್ಕ ಇರು, ಬಿಸಿನೀರು ಶಾಖ ಕೊಡ್ತೀನಿ. ರಾಜಿ, ನಮ್ಮ ಮನೇಲಿ ಆಗ್ತಿರೋದನ್ನೆಲ್ಲ ಅಪ್ಪನ ಹತ್ರ ಹೇಳಕ್ ಹೋಗ್ಬೇಡ ಕಣೆ. ಅಕ್ಕ ಒಂದ್ ಮಾತು ಕೇಳ, ಅಷ್ಟೊಂದೆಲ್ಲ ಅವಮಾನ ಸಹಿಸ್ಕೊಂಡು ನೀನ್ ಹೇಗೆ ಇದೆಯಾ ಅಲ್ಲಿ? ರಾಜಿ, ಕೋಪ ದ್ವೇಷ ಅನ್ನೋದನ್ನೆಲ್ಲ ಮರ್ತು ಪ್ರೀತಿ ಕೊಡೋರ್ ಕಡೆ ಗಮನ ಕೊಟ್ರೆ ಎಲ್ಲ ಸರಿನೇ ಅನ್ಸುತ್ತೆ. ನಿನ್ನನ್ ಮಾತಲ್ಲಿ ಗೆಲ್ಲೋದಕ್ಕಾಗತ್ತಾ? ಇರು, ಕಾಲಿಗೆ ಬಿಸಿನೀರು ಶಾಖ ಕೊಡ್ತೀನಿ. ರಾಜಿ, ಸುಮಿ, ನೀನ್ಯಾಕವ ಇಲ್ಲಿ ಮನ್ಗಿದ್ದೀಯೇ? ಏನಾಯ್ತು ರಾಜಿ? ಅಪ್ಪ ಏನಿಲ್ಲಪ್ಪ, ಸ್ವಲ್ಪ ಕಾಲ್ ಏಟ್ ಆಗಿದೆ ಅಷ್ಟೇ. ಕಾಲ್ ಏಟಾಗದ? ಅಯ್ಯೋ ದೇವ್ರೆ, ಅಯ್ಯಯ್ಯೋ, ಏನ್ ಮಗಳ ಇದು? ಯಾಕವ ಹಿಂಗ್ ಮಾಡ್ಕೊಂಡಿದ್ದಿ? ಅಪ್ಪ ನೀನ್ ಗಾಬರಿ ಪಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಏಣಿ ಹತ್ಬೇಕಾದ್ರೆ ಏಣಿ ಜಾರ್ ಬಿತ್ತು, ಅವಾಗ ಬಿದ್ದೆ ಅಷ್ಟೇ. ಅಯ್ಯೋ ದೇವ್ರೆ, ಯಾಕಪ್ಪ ಯಾವಾಗ್ಲೂ ನನ್ನ ಮಗಳು ಬಾಳಲ್ಲೇ ಆಟ ಆಡ್ತೀಯ? ಮಗಳೇ, ಮೂಳೆಗಳು ಏನಾದ್ರು ಬರ್ದೈತೇನವ? ಇಲ್ಲಪ್ಪ, ನಾನ್ ಬಿದ್ದಿದ ತಕ್ಷಣ ಅತ್ತೆ ನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಡಾಕ್ಟ್ರು ಒಂದ್ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನಾನು ಆ ಮನೇಲಿ ಯಾರಿಗೂ ಹೊರೆ ಆಗ್ಬಾರ್ದು ಅಂತ ಇಲ್ಲಿಗೆ ಬಂದೆ. ನಿನ್ಗೇನು? ಮುಟ್ಟೋನ್ ಮಗಳೇ, ಎಂತ ಮಾತಾಡ್ತೀಯವ್ವ? ಎತ್ತೋರ್ಗೆ ಕಳು ಸಂಬಂಧನೇ ಭಾರ ಅನ್ನೋದಾದ್ರೆ ಅಪ್ಪ ಮಗಳ ಸಂಬಂಧಕ್ಕೆ ಬೆಲೆ ಎಲ್ಲಿರ್ತದೆ ಮಗಳೇ? ನೋಡವ್ವ, 10 ದಿನ ಅಲ್ಲ, ನನ್ ಸಾಯಗಟ್ಟ ಬೇಕಾದ್ರೂ ನಿನ್ನ ಒತ್ಕೊಂಡ್ ತಿರುಗ್ತೀನಿ ಕಣವ್ವ. ನೀನ್ ಮಾತ್ರ ಆರಾಮಾಗಿರ್ಬೇಕು ಮಗಳೇ. ಅದಕ್ಕೇನಪ್ಪ ನಾನ್ ನಿನ್ನ ಹತ್ರ ಬಂದಿದ್ದು. ರಾಜೆ, ಮಾತ್ರೆ ಚೀಟಿ ಕೊಡವ, ಮಾತ್ರೆ ತಗೊಂಬರ್ತೀನಿ. ಅಪ್ಪ ಅತ್ತೆನೇ ಎಲ್ಲಾನು ಕೊಡ್ಸಿದ್ದಾರೆ. ಏ ಸುಮ್ಮಿ, ಈ ಇಂಗ್ಲಿಷ್ ಔಷಧಿ ಎಲ್ಲ ನಮ್ಗೆ ಸರಿ ಹೋಗಲ್ಲ ಕಣೆ. ನಮ್ ಕಡೆ ಕಡ್ಡಿ ಪಟ್ಟ ಹಾಕ್ತಾರಲ್ಲ, ಅದನ್ನ ಹಾಕಿಸ್ಕೊ, 2 ದಿವಸದಲ್ಲಿ ಸರಿ ಹೋಗುತ್ತೆ. ಅಕ್ಕ, ಸುಮ್ನೆ ಅಲ್ಲಿ ಯಾಕೆ ಪಟ್ ಕಟ್ಸೋದು? ನಮ್ ಚಿಕ್ಕಪ್ಪನೇ ಇದಾರಲ್ಲ, ತುಂಬಾ ಚೆನ್ನಾಗಿ ಪಟ್ ಕಟ್ತಾರೆ. ಅವ್ರನ್ನ ಹೋಗಿ ಕರ್ಕೊಂಡ್ ಬರ್ತೀನಿ. ಹ್ಞೂ ಸುಮ್ಮಿ, ಅವ್ರ ಕೈಗುಣ ತುಂಬಾ ಚೆನ್ನಾಗಿದೆ, ಅವ್ರ ಕೈಲೇ ನಾಟಿ ಕಟ್ ಹಾಕಿಸ್ಕೋ. ಬೇಡ ಕಾವ್ಯ. ಸುಮ್ನೆರವ ನೀನು, ಬೇಡ ಗಿಡ ಅನ್ಕೊಂಡು ಹೋಗಬಾ. ನೀನ್ ಫಸ್ಟ್ ಕರ್ಕೊಂಬ ಹೋಗು. ಅಪ್ಪ ಸುಮ್ನಿರವ ನೀನು, ಉದಾಸೀನ ಮಾಡಬಾರ್ದು ಹಂಗೆಲ್ಲ.